ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಎಸ್ ವಿ ಹೊರ್ತಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 4 ಇಂಪಾರ್ಟೆಂಟ್ ಆದಂಥ ವಿಷಯಗಳನ್ನು ಹೇಳಿಕೊಡುತ್ತೇನೆ. ಈ ಒಂದು ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಈ 4 ಪಾಯಿಂಟ್ಗಳನ್ನು ನೀವು ಸಂಪೂರ್ಣವಾಗಿ ತಿಳಿದುಕೊಳ್ಳಬಹುದು. ಆಲ್ರೆಡಿ ನಿಮಗೆ ಇದರ ಬಗ್ಗೆ ಗೊತ್ತಿದ್ದರೆ ಪರವಾಗಿಲ್ಲ. ಇನ್ ಕೇಸ್ ಗೊತ್ತಿಲ್ಲದೆ ಇರೋರನ್ನ ಇದರ ಬಗ್ಗೆ ವಿಡಿಯೋ ನೋಡಿ ತಿಳಿದುಕೊಳ್ಳಬಹುದು. ನೋಡಿ ಸ್ನೇಹಿತರೆ, ಮೊದಲನೇದಾಗಿ ಹೇಳ್ತಾ ಇರೋದು ಈ KYC ಕಡ್ಡಾಯವಾಗಿ ಮಾಡಿಕೊಳ್ಳಲೇಬೇಕು. ನಿಮ್ಮ ಹತ್ತಿರ ರೇಷನ್ ಕಾರ್ಡ್ ಇದ್ದರೆ ಈ KYC ಕಡ್ಡಾಯವಾಗಿ ಮಾಡಿಕೊಳ್ಳಲೇಬೇಕು. ಪಾಯಿಂಟ್ ನಂಬರ್ 2, ನಿಮ್ಮ ರೇಷನ್ ಕಾರ್ಡ್ದಲ್ಲಿರುವ ಒಟ್ಟು ಸದಸ್ಯರಲ್ಲಿ ಎಷ್ಟು ಜನರ ಈ KYC ಆಗಿದೆ, ಎಷ್ಟು ಜನರ ಈ KYC ಇನ್ನೂ ಪೆಂಡಿಂಗ್ ಇದೆ ನೋಡಬಹುದು ಈ ಒಂದು ವಿಡಿಯೋದಲ್ಲಿ. ಪಾಯಿಂಟ್ ನಂಬರ್ 3, ಈ KYCಯನ್ನು ಎಲ್ಲಿ ಮಾಡಿಕೊಳ್ಳಬಹುದು ಹಾಗೂ ಹೇಗೆ ಮಾಡಿಕೊಳ್ಳಬಹುದು ಅದನ್ನು ಕೂಡ ಹೇಳಿಕೊಡುತ್ತೇನೆ ಈ ಒಂದು ವಿಡಿಯೋದಲ್ಲಿ. ಪಾಯಿಂಟ್ ನಂಬರ್ 4, ಈ KYC ಮಾಡಿದ ನಂತರ ನಿಮಗೆ ಹೊಸ ರೇಷನ್ ಕಾರ್ಡ್ ಬರುತ್ತದೆ ಅಥವಾ ಇಲ್ಲ ಅದರ ಬಗ್ಗೆ ಕೂಡ ಮಾಹಿತಿ ಹೇಳಿಕೊಡುತ್ತೇನೆ. ಹಾಗಾದರೆ ಬನ್ನಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ತಾವು ಇದುವರೆಗೆ ನಮ್ಮ SB ಹೊರ್ತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಪ್ರತಿಯೊಬ್ಬರು ವಿಡಿಯೋನ ಲೈಕ್ ಮಾಡಿ. ಹಾಗೂ ನನ್ನದೇ ಆದಂತಹ ಇನ್ನೊಂದು ಹೊಸ ಚಾನಲ್ ಇದೆ, ಪಬ್ಲಿಕ್ ಪೇಜ್ ಯೂಟ್ಯೂಬ್ ಚಾನಲ್. ಅದರ ಲಿಂಕ್ ಕೂಡ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೂ ಸಹ ಒಳ್ಳೆಯ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ನೋಡಿ ಸ್ನೇಹಿತರೆ, ಮೊದಲನೇದಾಗಿ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತಾ ಇರೋದು, ಈ ಒಂದು ಆಹಾರ ಇಲಾಖೆಯ ವೆಬ್ಸೈಟಲ್ಲಿ ನೀವು ಮೊದಲು ಒಂದು ಡೌಟನ್ನು ಕ್ಲಿಯರ್ ಮಾಡ್ಕೊಳ್ಳಿ. ನಿಮ್ಮ ಕುಟುಂಬದ ಒಂದು ರೇಷನ್ ಕಾರ್ಡಲ್ಲಿ ಯಾವ ಸದಸ್ಯರ ಈ KYC ಆಗಿದೆ ಅಥವಾ ಇಲ್ಲ ಇದನ್ನು ಮೊದಲು ನೋಡಿಕೊಳ್ಳೋಣ. ನೆಕ್ಸ್ಟ್ ನಿಮಗೆ ಉಳಿದಿರೋ 3 ಪಾಯಿಂಟ್ಸ್ಗಳ ಬಗ್ಗೆ ಕೂಡ ಹೇಳಿಕೊಡುತ್ತೇನೆ. ನೋಡಿ, ಇಲ್ಲಿ ಈ ರೀತಿ ವಿಂಡೋ ಓಪನ್ ಆದಾಗ ಇಲ್ಲಿ ನೀವು ಸ್ಟಾರ್ಟಿಂಗಲ್ಲಿ ಮುಖಪುಟಕ್ಕೆ ಹೋಗಿ, ಇದರ ಒಂದು ಲಿಂಕ್ ಕೂಡ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಇಲ್ಲಿ ಈ ಸೇವೆಗಳ ಮೇಲೆ ಕ್ಲಿಕ್ ಮಾಡಿ, ಮುಂದೆ ಇಲ್ಲಿ ಈ ಸ್ಥಿತಿ ಅಂತ ಬರುತ್ತೆ, ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಹಾಲಿ ಅಥವಾ ಹೊಸ ಪಡಿತರ ಚೀಟಿಯ ಸ್ಥಿತಿ ಇದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಜಿಲ್ಲೆ ಯಾವ ಬಾಕ್ಸಲ್ಲಿ ಬರುತ್ತೆ ನೋಡಿ, ಈ 3 ವಿಭಾಗಗಳಲ್ಲಿ ನಿಮ್ಮ ಜಿಲ್ಲೆ ಯಾವ ವಿಭಾಗದಲ್ಲಿ ಬರುತ್ತೆ ಅದರ ಮೇಲೆ ಇಲ್ಲಿ ಕ್ಲಿಕ್ ಹಿಯರ್ ಅಂತ ಇರುತ್ತೆ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಪಡಿತರ ಚೀಟಿ ವಿವರ ಅಂತ ಕಾಣುತ್ತೆ, ಇದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ವಿತ್ OTP ಅಂತ ಬರುತ್ತೆ, ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ಮ ಪಡಿತರ ಚೀಟಿಯ ಹೊಸ ಸಂಖ್ಯೆ ಎಂಟ್ರಿ ಮಾಡಿ. ನೆಕ್ಸ್ಟ್ ಗೋ ಅನ್ನೋ ಬಟನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಪಡಿತರ ಚೀಟಿಯಲ್ಲಿ ಇರುವ ಸದಸ್ಯರ ಹೆಸರು ಕಾಣುತ್ತೆ, ಇದರಲ್ಲಿ ಯಾರ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇದೆ ಅವರ ಹೆಸರನ್ನು ಸೆಲೆಕ್ಟ್ ಮಾಡಿ, ಗೋ ಅನ್ನೋ ಬಟನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅವರ ಮೊಬೈಲ್ ನಂಬರ್ಗೆ ಒಂದು OTP ಕಳಿಸಲಾಗುತ್ತೆ, ಆ OTPನ ಇಲ್ಲಿ ಎಂಟ್ರಿ ಮಾಡಿ. 6 ಅಂಕಿಯ OTPನ ಎಂಟ್ರಿ ಮಾಡಿ, ಗೋ ಅನ್ನೋ ಬಟನ್ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ಡೀಟೇಲ್ಸ್ ಓಪನ್ ಆಗುತ್ತೆ. ನೋಡಿ, ಇಲ್ಲಿ ಒಟ್ಟು 6 ಜನ ಸದಸ್ಯರಿರುವ ಈ ಒಂದು ರೇಷನ್ ಕಾರ್ಡಲ್ಲಿ ಇಲ್ಲಿ ಎಸ್ ಅಂತ ಬಂದಿದೆ ನೋಡಿ, ಮೇಲೆ ನೋಡ್ಬೋದು ಈ KYC ಸರಿನಾ. ಈ KYCಯಲ್ಲಿ ಎಸ್ ಅಂತ ಬಂದಿರೋದು ಈ KYC ಕಂಪ್ಲೀಟ್ ಆಗಿದೆ. ನೋ ಅಂತ ಬಂದಿರೋದು ಈ KYC ಇನ್ನೂ ಪೆಂಡಿಂಗ್ ಇದೆ, ಈ KYC ಆಗಿಲ್ಲ. ಇದು ಪಾಯಿಂಟ್ ನಂಬರ್ 1 ನಿಮಗೆ ಕ್ಲಿಯರಿಫಿಕೇಷನ್. ಎಸ್ ಅಂತ ಬಂದಿರೋದು ಈ KYC ಕಂಪ್ಲೀಟ್ ಆಗಿದೆ, ನೋ ಅಂತ ಬಂದಿರುವವರ ಈ KYC ಆಗಿಲ್ಲ. ಸೊ ಸ್ನೇಹಿತರೆ, ನೋ ಅಂತ ಬಂದಿರುವವರ ಈ KYC ಆಗಿಲ್ಲ ಅಂದರೆ ನೀವು ಈ KYCಯನ್ನು ಮಾಡಿಕೊಳ್ಳಲೇಬೇಕು ಕಡ್ಡಾಯವಾಗಿ. ಇನ್ ಕೇಸ್ ನೀವು ಈ KYC ಮಾಡಿಕೊಳ್ಳದೇ ಇದ್ದ ಸಂದರ್ಭದಲ್ಲಿ ಮುಂದೆ ಬರುವ ದಿನಗಳಲ್ಲಿ ನಿಮ್ಮ ಒಂದು ಪಡಿತರ ಚೀಟಿಯಲ್ಲಿ ಈ KYC ಮಾಡದೇ ಇರುವಂತಹ ಸದಸ್ಯರ ಒಂದು ಹೆಸರಿಗೆ ಬರುವಂತಹ ಪಡಿತರ ಕಡಿಮೆಯಾಗಬಹುದು. ಕಡ್ಡಾಯವಾಗಿ ಕಡಿಮೆ ಆಗತ್ತೆ ಅಂತ ನಾನು ಹೇಳಲ್ಲ, ಕಡಿಮೆ ಆಗಬಹುದು, ಕಡಿಮೆ ಆಗುವ ಸಾಧ್ಯತೆಗಳಿದ್ದಾವೆ. ಅದಕ್ಕೋಸ್ಕರ ಈ KYC ಕಡ್ಡಾಯವಾಗಿ ಮಾಡಿಕೊಳ್ಳಿ. ಪಾಯಿಂಟ್ ನಂಬರ್ 2, ಈ KYCಯನ್ನು ಎಲ್ಲಿ ಮಾಡಿಕೊಳ್ಳಬೇಕು ಇದು ನಿಮ್ಮ ಪ್ರಶ್ನೆಯಾಗಿತ್ತು. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ, ಈ KYCಯನ್ನು ನಿಮ್ಮ ಹತ್ತಿರದ ನೀವು ಪಡಿತರ ಪಡೆಯುವಂತಹ ಅಂಗಡಿಯಲ್ಲಿ ಈ KYCಯನ್ನು ಮಾಡಿಕೊಳ್ಳಬಹುದು. ಈ KYC ಮಾಡಿಕೊಳ್ಳುವಾಗ ಕಡ್ಡಾಯವಾಗಿ ಈ KYC ಯಾರ ಹೆಸರಲ್ಲಿ ಆಗಿಲ್ಲ ಆ ಸದಸ್ಯರು ಅಲ್ಲಿ ಬಂದು ತಮ್ಮ ಹೆಬ್ಬೆರಳಿನ ಗುರುತನ್ನು ಕೊಟ್ಟು ಈ KYC ಮಾಡಿಕೊಂಡ್ರೆ ಮಾತ್ರ ಈ KYC ಆಗತ್ತೆ. ಇನ್ನೊಂದು ಆಪ್ಷನ್ ಇದೆ ಅಡಿಷನಲ್ ಆಗಿ, ಇನ್ ಕೇಸ್ ಈ KYC ನೀವು ಪಡಿತರ ಪಡೆಯುವಂಥ ಅಂಗಡಿಗೆ ಹೋಗಿ ಮಾಡಿಕೊಳ್ಳಲು ಆಗದೇ ಇದ್ದ ಸಂದರ್ಭದಲ್ಲಿ ರೇಷನ್ ಕಾರ್ಡ್
ತಿದ್ದುಪಡಿ ಮಾಡುವಂತಹ ಪ್ರಕ್ರಿಯೆ ಪ್ರಾರಂಭವಿದ್ದಾಗ ನೀವು ಅಲ್ಲಿ ಹೋಗಿ ಎಲ್ಲ ಕುಟುಂಬದ ಸದಸ್ಯರು ಹೋಗಿ ಈ KYC ಆಗದೇ ಇದ್ದ ಸದಸ್ಯರು ಹಾಗೂ ನಿಮ್ಮ ಕುಟುಂಬದ ಮುಖ್ಯಸ್ಥರು ಹೋಗಿ ಅಲ್ಲಿ ನಿಮ್ಮ ಬಯೋಮೆಟ್ರಿಕ್ ಮುಖಾಂತರ ನಿಮ್ಮ ಒಂದು ರೇಷನ್ ಕಾರ್ಡ್ ಪೇಜ್ ಓಪನ್ ಮಾಡಿದಾಗ ಅಲ್ಲಿ ಅಪ್ಡೇಟ್ ಅಂತ ಬರುತ್ತೆ. ಅಪ್ಡೇಟ್ ಅಂತ ಬಂದಾಗ ಪ್ರತಿಯೊಬ್ಬರು ಈ KYC ಆಗದೇ ಇರೋರು ನಿಮ್ಮ ಒಂದು ಬಯೋಮೆಟ್ರಿಕ್ ಮುಖಾಂತರ ಹೆಬ್ಬೆರಳನ್ನು ಇಟ್ಟು ಅಲ್ಲಿ ಅಪ್ಡೇಟ್ ಅಂತ ಕೊಟ್ಟಾಗ ನಿಮ್ಮ ಹೆಬ್ಬೆರಳಿನ ಗುರುತನ್ನು ಕ್ಯಾಪ್ಚರ್ ಮಾಡಿ ಅಲ್ಲಿ ಅಪ್ಡೇಟ್ ಅಂತ ಆದರೆ ನಿಮ್ಮ ಈ KYC ಅಲ್ಲೂ ಸಹ ಮಾಡಿಕೊಳ್ಳಬಹುದು. ಪಾಯಿಂಟ್ ನಂಬರ್ 3, ಈ ಒಂದು ರೇಷನ್ ಕಾರ್ಡ್ಗಳು ಈ KYCಯನ್ನು ಮಾಡಿಕೊಂಡಾಗ ಮುಂದೆ ಬರುವ ದಿನಗಳಲ್ಲಿ ಅಪ್ಡೇಟ್ ಆಗಿ ನಿಮಗೆ ಆಧಾರ್ ಕಾರ್ಡ್ ಥರ ಲಾಂಗ್ ಸೈಜ್ ಉದ್ದ ಸೈಜಲ್ಲಿರುವಂತಹ ರೇಷನ್ ಕಾರ್ಡ್ಗಳು ಬರ್ತವೆ. ಪ್ರೆಸೆಂಟಲ್ಲಿ ನಮ್ಮ ಹತ್ತಿರ ಇರುವಂತಹ ಶಾರ್ಟ್ ಚಿಕ್ಕ ರೇಷನ್ ಕಾರ್ಡ್ಗಳೇನಿದ್ದಾವೆ ಇದು ಮೋಡಿಫೈ ಆಗಿ ಎಲ್ಲರ ಈ KYC ಸಕ್ಸಸ್ಫುಲ್ ಆದಾಗ ನೆಕ್ಸ್ಟ್ ಅವರಿಗೆ ಈ ಒಂದು ಲಾಂಗ್ ಸೈಜಲ್ಲಿರುವಂತಹ ರೇಷನ್ ಕಾರ್ಡ್ಗಳು ಬೈ ಪೋಸ್ಟ್ ಮುಖಾಂತರ ಅವರ ಮನೆಗೂ ಕೂಡ ಬರುತ್ತವೆ. ಹಾಗೂ ಇನ್ನೊಂದು ಮಾಹಿತಿ ಸ್ನೇಹಿತರೆ, ನಿಮಗೆ ಕಡ್ಡಾಯವಾಗಿ ಈ KYC ಮಾಡಿಕೊಳ್ಳಲೇಬೇಕು. ಈ KYC ಮಾಡಲು ಕೊನೆಯ ದಿನಾಂಕ ತುಂಬ ಜನರು ಹೇಳ್ತಾರೆ ಡಿಸೆಂಬರ್, ನವಂಬರ್ 30 ಲಾಸ್ಟ್ ಡೇಟ್ ಇದೆ, ಅಕ್ಟೋಬರ್ 30 ಲಾಸ್ಟ್ ಡೇಟ್ ಇದೆ ಅಂತ. ಬಟ್ ನನಗೂ ಇದರ ಬಗ್ಗೆ ಕಡ್ಡಾಯವಾಗಿ ಕೊನೆಯ ದಿನಾಂಕ ಯಾವುದು ಅಂತ ಗೊತ್ತಿಲ್ಲ. ಆದರೂ ಕೂಡ ನಾನು ಹೇಳ್ತಾ ಇದ್ದೇನೆ, ಕಡ್ಡಾಯವಾಗಿ ಈ KYC ಎಲ್ಲರೂ ಮಾಡಿಕೊಳ್ಳಲೇಬೇಕು. ಇನ್ ಕೇಸ್ ಮಾಡಿಕೊಳ್ಳದೇ ಇದ್ದ ಸಂದರ್ಭದಲ್ಲಿ ನಿಮ್ಮ ಪಡಿತರ ಕಡಿತವಾಗಬಹುದು, ಆ ಒಂದು ಸದಸ್ಯನ ಹೆಸರಿನಲ್ಲಿರುವಂತಹ ಪಡಿತರ. ಹಾಗೂ ಕೆಲವು ಸಲ ನಿಮಗೆ ಈ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡುವಂತಹ ಪ್ರಕ್ರಿಯೆ ಕೆಲವು ಸಲ ಪ್ರಾರಂಭವಾಗಿರುತ್ತೆ ಮತ್ತು ಕೆಲವು ಸಲ ಕ್ಲೋಸ್ ಆಗಿರುತ್ತೆ. ನೋಡಿ, ನಾವು ನಿನ್ನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೇವೆ. ವಿಡಿಯೋ ಅಪ್ಲೋಡ್ ಮಾಡಿದಾಗ 1 ರಿಂದ 2 ಗಂಟೆಗಳ ಕಾಲ ಈ ಒಂದು ರೇಷನ್ ಕಾರ್ಡಲ್ಲಿ ಹೆಸರು ತಿದ್ದುಪಡಿ ಮಾಡುವಂಥ ಪ್ರಕ್ರಿಯೆ ಪ್ರಾರಂಭದಲ್ಲಿತ್ತು. ನಾನು ಸಹ ಸ್ವಂತ ನನ್ನ ರೇಷನ್ ಕಾರ್ಡನ್ನು ನಾನು ಪಡಿತರ ಅಪ್ಡೇಟ್ ಮಾಡಿಕೊಂಡಿದ್ದೇನೆ ಸದಸ್ಯರ ಹೆಸರುಗಳನ್ನು. ನೆಕ್ಸ್ಟ್ 1 ಗಂಟೆಯ ನಂತರ ಮತ್ತೆ ನನಗೆ ಕಮೆಂಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿದ್ದಾವೆ, ಮತ್ತು ರೇಷನ್ ಕಾರ್ಡ್ ಪ್ರಕ್ರಿಯೆ ಸ್ಥಗಿತಗೊಳಿಸಲಾಗಿದೆ ಅಂತ. ಯಾವಾಗ ಈ ಒಂದು ಪ್ರಕ್ರಿಯೆ ಪ್ರಾರಂಭವಿರುತ್ತೆ ಆವಾಗ ನೀವು ಮಾಡಿಕೊಳ್ಳಬಹುದು ಸ್ನೇಹಿತರೆ. ಅದಕ್ಕೋಸ್ಕರ ಈ ಒಂದು ಮಾಹಿತಿಯನ್ನು ನಿಮಗೆ ನಾನು ತಿಳಿಸಿಕೊಟ್ಟಿದ್ದೇನೆ. ನಿಮ್ಮ ಈ ಡೌಟ್ಸ್ಗಳೇನಿದ್ದವು ಈ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡಿದ್ದೇನೆ ಸ್ನೇಹಿತರೆ. ದಯವಿಟ್ಟು, ಯಾಕಂದರೆ ನೋಡಿ ಎಲ್ಲ ಡಿಜಿಟಲ್ ಆಗ್ತಾ ಇದೆ. ಯಾರ KYC ಇಲ್ಲಿ ಅಪ್ಡೇಟ್ ಆಗಿರುತ್ತೆ ಅದು 100% ಸಕ್ಸಸ್ಫುಲ್ ಆಗಿರುತ್ತೆ. ಅವರಿಗೆ ಮುಂದೆ ಯಾವುದೇ ರೀತಿಯಾದಂಥ ಪಡಿತರ ಚೀಟಿಯಲ್ಲಿ ಬದಲಾವಣೆ ಮಾಡುವುದಾಗಲಿ ಅಥವಾ ಪಡಿತರವನ್ನು ಪಡೆದುಕೊಳ್ಳುವುದಾಗಲಿ ಇದರಲ್ಲಿ ಯಾವುದೇ ತೊಂದರೆಗಳು ಸಮಸ್ಯೆಗಳು ಬರೋದಿಲ್ಲ. ಇನ್ ಕೇಸ್ ಈ KYC ಅಪ್ಡೇಟ್ ಇಲ್ಲದಿದ್ದರೆ ನಿಮಗೆ ಮುಂದೆ ತುಂಬ ಸಮಸ್ಯೆಗಳಾಗಬಹುದು. ತಿದ್ದುಪಡಿ ಮಾಡುವಲ್ಲೂ ಸಮಸ್ಯೆ ಆಗುತ್ತೆ, ರೇಷನ್ ಪಡೆಯುವಲ್ಲೂ ಸಮಸ್ಯೆ ಆಗುತ್ತೆ. ಅದಕ್ಕೆ ನೀವು ದಯವಿಟ್ಟು ಈಗಲೇ ಹೋಗಿ ಈ ಕೆಲಸವನ್ನು ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು.